ಯಾರ ಮೇಲೆ ಮಾಲೀಕ ನೀನ, ಯಾರ ಕೆಳಗೆ ದಾಸ ನೀನ. ನೀನೇ ನೋಡೋ ಪರಮಾತ್ಮ, ನೀನೇ ನೋಡೋ ಶುದ್ಧಾತ್ಮ. ಯಾರ ಮೇಲೆ ಮಾಲೀಕ ನೀನ, ಯಾರ ಕೆಳಗೆ ದಾಸ ನೀನ. ನೀನೇ ನೋಡೋ ಪರಮಾತ್ಮ, ನೀನೇ ನೋಡೋ ಶುದ್ಧಾತ್ಮ. ಅನಂತದ ಜನ್ಮವು ಅಂತ್ಯವು ಹೊಂದಿನಿಗೋಧದಲ್ಲೇ, ಆನಂತರದ ದಿನ ಉರುಳಿತು ಹಲವು ಕಾಡಿನಲೇ. ಇಂದ್ರಿಯದಿಂದ ಪಂಚೇಂದ್ರಿಯದವರೆಗೆ ತಿರ್ಯಂಚಾದಲೇ, ಮರುಕಳಿಸಿತು ಭವಗಳ ಸುರುಳಿಗೊಂಡಾದಲೇ. ಮುಂದೆ ಬಂದೆ ನೀನರಕ ಇನ್ನು ದೇವಾ, ಮನುಷ್ಯನಾದಾಗ ಕ್ಷಣಕ್ಕೊಂದು ಭಾವ. ಯಾರ ಮೇಲೆ ಮಾಲೀಕ ನೀನ, ಯಾರ ಕೆಳಗೆ ದಾಸ ನೀನ. ಧನ ಯೌವನ ಸಿರಿತನ ಹಿರಿತನ ಗುರುತನ ಜನರಲ್ಲೇ, ಕಿಡುಮಾನ ಕಷಾಯದ ಘೋಷಣೆ ಹಾರಿತು ಬಾನಲ್ಲೇ. ಕಾಲ್ತುಳಿತಕ್ಕೆ ಸಿಕ್ಕಿದ ನಿರ್ಬಲ ಅಸಹಾಯಕ ಕ್ಷಣದಲ್ಲೇ, ಮರೆತೆಯಾಗಲೇ ಮರು ಮಾತಿಲ್ಲದ ದಿನದಲ್ಲೇ. ದಿನ ದೇವ ನಿಂಗೆ ಮುಕ್ತಿದಾತ, ಅವನೊಬ್ನೇ ಕಣೋ ನಿನ್ನ ಪ್ರೀತ. ಯಾರ ಮೇಲೆ ಮಾಲೀಕ ನೀನ, ಯಾರ ಕೆಳಗೆ ದಾಸ ನೀನ. ನೀನೇ ನೋಡೋ ಪರಮಾತ್ಮ, ನೀನೇ ನೋಡೋ ಶುದ್ಧಾತ್ಮ. ಯಾರ ಮೇಲೆ ಮಾಲೀಕ ನೀನ, ಯಾರ ಕೆಳಗೆ ದಾಸ ನೀನ.
ಶ್ರೀ ಋಷಭನಾಥರಿಂದ ವರದಿ ಮಾಡೋರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಯಾರ ಮೇಲೆ ಮಾಲೀಕ ನೀನು ಅನ್ನುವಂಥ ಭಜನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ಈಗ ಪ್ರಾರಂಭ ನೋಡಿ. ಜೀವನೇ, ನೀನು ಅಜ್ಞಾನ ಮತ್ತು ತೀವ್ರ ಕಷಾಯದ ಉದಯದಿಂದ ಕಣ್ಣಿದ್ದರೂ ಕೂಡ ಕುರುಡನಾಗಿ, ಪುಣ್ಯದ ಉದಯದಿಂದ ಸಾಹುಕಾರನಾದಾಗ ಯಾವಾಗಲಾರು ಒಂದ್ಸಲ ನಾನು ಮಾಲೀಕ ಎಂದು, ಮತ್ತು ಪಾಪದ ಉದಯದಿಂದ ಹಾಳಾಗಿ ಯಾವಾಗಾರು ಆದಾಗ ನಾನು ದಾಸ ಸೇವಕನೆಂದು ತಿಳಿದಿದ್ದೀಯಾ. ಆದರೆ ಇದು ವ್ಯವಹಾರ ಸತ್ಯ, ನಿಶ್ಚಯ ಸತ್ಯ ಅಲ್ಲ. ನಿಶ್ಚಯ ಅಂತಂದರೆ ನೀನೇ ಪರಮಾತ್ಮ ಇದೆಯಾ, ನೀನೇ ಶುದ್ಧಾತ್ಮ ಇದೆಯಾ. ಕೆಳಗಡೆ ಬರ್ತದ್ದು ನೋಡ್ಕೊಡ್ರಿ, ಅನಂತದ ಜನ್ಮವು ಅದು ನೋಡಿ. ಈ ಜೀವವು ಏಕೆಂದರೆ ನಿಗೋಧದಲ್ಲಿ ಒಂದು ನಾಡಿ ಶ್ವಾಸದ ಸಮಯದಲ್ಲಿ 18 ಬಾರಿ ಜನ್ಮ ಮರಣ ಅನಂತ ಸಾರಿ ಮಾಡಿದೆ. ಹೇಗೋ ಅಲ್ಲಿಂದ ಹೊರಬಂದು ಆ ನಂತರದ ದಿನದಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಗಿಡ, ಮರವಾಗಿ ಕಾಡಿನಲ್ಲಿ ಅನೇಕ ಪವಗಳು ಉರುಳಿದವು. ಮುಂದೆ ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಸೈನ್ಯ, ಅಸೈನ್ಯ, ತಿರ್ಯಂಚದಲ್ಲಿ ಉರುಳಿತು ಅನೇಕ ಪವಗಳು. ದ್ವಿಂದ್ರಿಯದಿಂದ ಪಂಚೇಂದ್ರಿಯವರೆಗಿನ ತ್ರಸ ಪರ್ಯಾಯದ ಸಮಯ ಕೇವಲ 2000 ಸಾಗರ ಮತ್ತು 96 ಕೋಟಿ ಪೂರ್ವ ವರ್ಷಗಳು ಮಾತ್ರ. ಅದರ ಒಳಗಡೆ ಜೀವ ಏನಾದರೂ ದ್ವಿಂದ್ರಿಯದಿಂದ ಪ್ರಾರಂಭವಾಗಿ ನರಕ, ಮನುಷ್ಯ, ದೇವ ಈ 4 ಎಲ್ಲ ಪರ್ಯಾಯಗಳನ್ನು ಮುಗಿಸಿ ಮುಕ್ತನಾಗದೆ ಹೋದರೆ ಮರಳಿ ನಿಗೋಧಕ್ಕೆ ಹೋಗಬೇಕಾಗುತ್ತದೆ. ಕೆಲವೊಂದು ಜೀವಗಳು ನಿಗೋಧದಿಂದ ನೇರವಾಗಿ ಬಂದು ಮನುಷ್ಯ ಆಗಿ ಮುಕ್ತ ಆಗ್ಬೋದು, ಆ ನಿಯಮ ಏನೂ ಇಲ್ಲ. ಇನ್ನು ಮುಂದೆ ಮನುಷ್ಯನಾದಾಗ ಕ್ಷಣಕ್ಕೊಂದು ಭಾವ ಮಾಡಿ ಮುಂದಿನ ಸುಗತಿ ಮತ್ತು ದುರ್ಗತಿಯನ್ನು ಜೀವ ಬಂಧಿಸಿಕೊಳ್ಳುತ್ತದೆ. ಇನ್ನು ಕೆಳಗಡೆ ಬರ್ತದೆ ನೋಡ್ಕೊಳ್ಳಿ. ಧನ, ಯೌವನ, ಸಿರಿತನ, ಹಿರಿತನ, ಗುರುತನ ಜನರಲ್ಲಿ ಅದು ನೋಡ್ರಿ. ಯಾವಾಗಲಾರು ಪುಣ್ಯದ ಉದಯದಿಂದ ನಾನು ಧನಿಕನಾಗಿ ಸಾಹುಕಾರನಾದಾಗ ನಮ್ಮ ಜೈಕಾರಗಳು ಆಕಾಶದಲ್ಲಿ ಗರ್ಜಿಸಿದವು. ಪುಣ್ಯದ ಉದಯದಲ್ಲಿ ಆವಾಗ ಅದು ನಡೀತು. ಆದರೆ ಆ ಸಮಯದಲ್ಲಿ ಕೇವಲ ಯಾರಾದರೂ ಒಬ್ಬ ಏಕವಚನದಲ್ಲಿ ಸಣ್ಣಕ್ಕೆ ಬೈದರೆ ಸಾಕು, ನಾವು ಮಾನ ನಷ್ಟ ಮೊಕದ್ದಮೆಯ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ವಾದ ನಡೆಸಿದೆವು. ಆದರೆ ನಾನು ಪೃಥ್ವಿ, ಜಲ, ಅಗ್ನಿ, ವಾಯು, ಗಿಡ, ಮರ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ ಈ ಥರ ಎಲ್ಲ ಆದಾಗ ಎಷ್ಟು ಕಷ್ಟ ಅನುಭವಿಸಿದ್ದೇನೆ. ಎಷ್ಟು ಜನ ನನ್ನನ್ನು ಕಾಲಿನ ಕೆಳಗಡೆ ಹಾಕಿ ತುಳಿದಿದ್ದಾರೆ. ಆವಾಗ ನನಗೆ ಹೇಳಲು ಬಾಯಿ ಇರಲಿಲ್ಲ ಅಲ್ವಾ. ನಿರ್ಬಲ ಅಸಹಾಯಕ ಕ್ಷಣದಲ್ಲಿ ಇನ್ನಿತರ ಅನೇಕ ಜೀವಗಳ ಕೆಳಗಡೆ ಕಾಲಿಗೆ ಸಿಕ್ಕಿ ನನ್ನ ಅಂಗಾಂಗಗಳು ತುಂಡು ತುಂಡಾಗಿ ಅನಂತ ದುಃಖ ಅನುಭವಿಸಿದ್ದೇನೆ. ಆ ನಿಸ್ಸಹಾಯಕ ಭಾವಗಳಲ್ಲಿ, ಆ ಮಾತಿಲ್ಲದಂಥ ಭಾವಗಳಲ್ಲಿ ನನ್ನ ಅಹಂಕಾರ ಎಲ್ಲಿಗೆ ಹೋಗಿತ್ತು ಅಲ್ವಾ. ಇದು ಯಾವಾಗ ನೀವು ವಿಚಾರ ಮಾಡಿದಿರಿ? ಸ್ವಲ್ಪ ತಣ್ಣ ಕೂತ್ಕೊಂಡು ವಿಚಾರ ಮಾಡಿರಿ. ಈಗ ಯಾಕೆ ನನ್ನ ತಲೆಗೆ ಅಮಲು ಏರಿತು? ಇದು ಮಿಥ್ಯಾತ್ವ ಮತ್ತು ಕಷಾಯಗಳ ಕುತಂತ್ರನೇ ಇದೆ ಅಲ್ಲವೇ. ಹಾಗಿದ್ದರೆ ಈ ಶತ್ರುಗಳಿಂದ ಬಿಡುಗಡೆ ಏನು? ಜಿನದೇವ ನಿನಗೆ ಮುಕ್ತಿದಾತ, ಅಲ್ಲಿ ಒಂದು ಶಬ್ದ ಇದೆ ನೋಡಿ. ಜಿನದೇವ ನಿನಗೆ ಮುಕ್ತಿದಾತ. ಅನಂತ ಸಮಸ್ಯೆ, ಅನಂತ ದುಃಖ, ಅನಂತ ಪ್ರಶ್ನೆಗಳು, ಇದಕ್ಕೆಲ್ಲ ಒಂದೇ ಒಂದು ಉತ್ತರ, ಒಂದೇ ಒಂದು ಔಷಧಿ. ಶರಣು. ಯಾರ ಶರಣು? ಅವನೇ ಜಿನದೇವನ ಶರಣು. ಅಂದರೆ ಅವನಿಗೆ ನಾವು ಶರಣು ಹೋಗಬೇಕು. ಅವನೇ ನನ್ನ ಪ್ರೀತ, ಅಂದರೆ ಪ್ರಿಯ, ಹಿತಕರ ಬಂಧು, ಅನಾಥ ರಕ್ಷಕ. ಇದು ಈ ಭಜನೆಯ ಸಂಕ್ಷಿಪ್ತಾರ್ಥ.